ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್, ರೀಸೆಂಟ್ ಆಗಿ ಜನವರಿ 9ನೇ ತಾರೀಕು ಒಂದು ಸ್ಟಾಕ್ ನ ಪಿಕ್ ಮಾಡಿ ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಪೋಸ್ಟ್ ಮಾಡಿದ್ದೆ. ಅಂದಂಗೆ ಇದು 2024 ನ ಫಸ್ಟ್ ಪಿಕ್. ಸೊ ನಾನು 3 to 6 months ಹೋಲ್ಡ್ ಮಾಡ್ತೀನಿ. ಅಂದ್ರೆ 3 to 6 months ಮ್ಯಾಕ್ಸಿಮಮ್ ಪೀರಿಯಡ್ ಹೋಲ್ಡ್ ಮಾಡುವಂತ ಸ್ಟಾಕ್ಸ್ ಅಂತ ಒಂದು ಗ್ರೂಪ್, ಅದನ್ನ ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಪೋಸ್ಟ್ ಮಾಡ್ತೀನಿ. ಮತ್ತೊಂದು ಸ್ವಿಂಗ್ ಟ್ರೇಡಿಂಗ್, ಅದನ್ನು ಪೋಸ್ಟ್ ಮಾಡ್ತೀನಿ. ಆದ್ರೆ ನನ್ನ ಮೇನ್ ಪ್ರಾಡಕ್ಟ್ ಏನಿದೆ ಅದು 3 to 6 months ಹೋಲ್ಡ್ ಮಾಡ್ತೀವಲ್ಲ ಅದು. ಸೊ ನಾನು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಯಾಕೆ ಪೋಸ್ಟ್ ಮಾಡ್ತೀನಪ್ಪ ಅಂತಂದ್ರೆ, ಒಂದು, ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡಿ ನಾನು ಈ ಸ್ಟ್ರಾಟಜಿನ ಕಲಿಬೇಕು. ಇದು ಕನ್ಸಿಸ್ಟೆಂಟ್ ಆಗಿ ಒಂದೇ ಮೆಥಡ್ ಅಲ್ಲಿ ಇವರು ಚಾರ್ಟ್ಸ್ ನ ಪೋಸ್ಟ್ ಮಾಡಿ ಅದ್ರ ಬೇಸಿಸ್ ಅಲ್ಲೇ ಕಾಲ್ಸ್ ನ ಪೋಸ್ಟ್ ಮಾಡ್ತಾರೆ. ಅದನ್ನ ನಾನು ಕಲಿಬೇಕು ಅನ್ನೋ ಉದ್ದೇಶ ಇದ್ದವರು ನನ್ನನ್ನ ಕಾಂಟ್ಯಾಕ್ಟ್ ಮಾಡಿ ನಾನು ಅದನ್ನ ಕಂಪ್ಲೀಟ್ ಆಗಿ ಕಲ್ಸ್ಕೊಡ್ತೀನಿ. ಒಂದು ಉದ್ದೇಶ. ಇನ್ನೊಂದು ಉದ್ದೇಶ ಏನಪ್ಪಾ ಅಂತಂದ್ರೆ, ನನ್ನ ಕ್ಲಾಸಸ್ಗೆ ಅಟೆಂಡ್ ಆಗ್ತಾರಲ್ಲ ಅವರು ಅದನ್ನ ಕ್ರಾಸ್ ಚೆಕ್ ಮಾಡ್ಕೊಬಹುದು. ನಾನು ಏನ್ ಪಿಕ್ ಮಾಡ್ತೀನೋ ಅದನ್ನ ಕಂಪ್ಲೀಟ್ ಆಗಿ ಅವ್ರಿಗೆ ಹೇಳ್ಕೊಟ್ಟಿರ್ತೀನಿ. ಕ್ಲಾಸಸ್ ಅಲ್ಲಿ ಅಟೆಂಡ್ ಆಗಿರೋರ್ಗೆ ನಾನು ಅದನ್ನ ಪೋಸ್ಟ್ ಮಾಡಿದಾದ್ಮೇಲೆ ಅವರು ಕ್ರಾಸ್ ಚೆಕ್ ಮಾಡಿ ಸೇಮ್ ಪ್ರೋಸೆಸ್ ಅಲ್ಲಿ ಇದನ್ನ ಪಿಕ್ ಮಾಡಿದಾರಾ, ಸೇಮ್ ನಮ್ಗೆ ಏನ್ ಹೇಳ್ಕೊಟ್ಟಿದಾರೋ ಅದೇ ಇದ್ರಲ್ಲಿ ಇದೆಯಾ ಅಂತ ನೋಡಿ ಅವರು ಸಹಿತ ಅವರ ರಿಸ್ಕ್ ಟೇಕಿಂಗ್ ಕೆಪಾಸಿಟಿ, ಅವ್ರ ಇನ್ವೆಸ್ಟ್ಮೆಂಟ್ಸ್ ನೋಡ್ಕೊಂಡು ಬೈ ಮಾಡ್ಬೋದು. ಸೊ ಹಾಗಾಗಿ ನಾನು ಪೋಸ್ಟ್ ಮಾಡ್ತೀನಿ. ನಾನು ಇದನ್ನ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ತುಂಬಾ ಕಡೆ ಕ್ಲಾಸಸ್ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಅವರು ಹೇಳ್ಕೊಡೋದೇ ಒಂದು, ಆಮೇಲೆ ಅವರು ನಾನೇನೋ ಮಾಡ್ತಾ ಇದ್ದೀನಿ, ನಿಮ್ಗೆ ಅದೆಲ್ಲ ಗೊತ್ತಾಗಲ್ಲ, ಸೊ ನೀವು ಬೇರೆ ತರ ಮಾಡಿ, ಆ ತರ. ಅಂದ್ರೆ ಏನಾಗುತ್ತೆ ಅಂತಂದ್ರೆ, ಹೇಳ್ಕೊಡೋದೊಂದು ಮಾಡೋದೊಂದು ಮಾಡಿದಾಗ ಕನ್ಫ್ಯೂಷನ್ ಅಲ್ಲಿ ಇರ್ತೀರಾ. ಯಾವಾಗ್ಲೂ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಏನೋ ಇದೆ ಏನೋ ಇದೆ ಏನೋ ಇದೆ ಅಂತ ಕನ್ಫ್ಯೂಷನ್ ನ ಕ್ರಿಯೇಟ್ ಮಾಡ್ತಾನೆ ಇರ್ತಾರೆ. ಸೊ ಇಲ್ಲ ಫ್ರೆಂಡ್ಸ್, ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಾವು ಯಾವ್ದನ್ನ ಕಲಿತೀವೋ ಅದನ್ನ ಸಿಂಪಲ್ ಆಗಿ ಕಲಿಬೇಕು. ಅದನ್ನ ಇಂಪ್ಲಿಮೆಂಟ್ ಮಾಡ್ತೀವಲ್ಲ ಅದು ವೆರಿ 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 ಇಂಪಾರ್ಟೆಂಟ್. ಸೊ ಫ್ರೆಂಡ್ಸ್, ಬನ್ನಿ ಈ ವಿಡಿಯೋದಲ್ಲಿ ನಾವು ನೋಡೋಣ ಯಾವ ಸ್ಟಾಕ್ ನ ನಾನು ಪಿಕ್ ಮಾಡಿದ್ದೆ, ಅದು ಯಾಕೆ ಪಿಕ್ ಮಾಡಿದ್ದೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಿ, ನಾನು ಪಿಕ್ ಮಾಡಿರೋಂಥ ಸ್ಟಾಕು ONGC. ಯಾವತ್ತು ನಾನು ಡಿಸೆಂಬರ್ ಹೈ ಏನ್ ಮಾಡಿದೆ, ಇದು ONGC 212 ರೂಪಾಯಿ ಮಾಡಿದೆ. ಈ ಹೈ ಮೇಲೆ ಜನವರಿನಲ್ಲಿ ಇದನ್ನ ಪಿಕ್ ಮಾಡಿದ್ದೀನಿ. ಎಷ್ಟಕ್ಕೆ ಅಂತಂದ್ರೆ 218 ರೂಪಾಯಿ. ಅಗೈನ್ ನಾನು ಇಲ್ಲಿ ನೋಡಿ, ನನ್ನ ವಾಲ್ಯೂಮ್ 1 ಮತ್ತೆ ವಾಲ್ಯೂಮ್ 2 ವಿಡಿಯೋಸ್ ಅಲ್ಲಿ ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ. ಎರಡು ಪ್ಯಾರಾಮೀಟರ್ ನಾನು ಆಲ್ರೆಡಿ ಓಪನ್ ಆಗಿ ಹೇಳ್ಬಿಟ್ಟಿದ್ದೀನಿ. ಏನಪ್ಪಾ ಅದು ಅಂತಂದ್ರೆ, ಒಂದು, ನಾನು RSI ಮಾತ್ರ ನೋಡ್ತೀನಿ. RSI ಇಂಡಿಕೇಟರ್ ಎಬೋ 60 ಇದೆ. ಈ ಕೇಸಲ್ಲಿ ಎಬೋ 71 ಇದೆ. ಸೊ ನಮ್ಮ RSI 60 ಪಾಸ್ ಆಯ್ತು. ಸೆಕೆಂಡ್ ಇಂಡಿಕೇಟರ್ ಬೋಲಿಂಜರ್ ಬ್ಯಾಂಡ್ಸ್ ಮೇಲ್ಗಡೆ ಇದು ಕ್ಲೋಸ್ ಆಗಿದೆ. ಸೊ ಎರಡು. ಇನ್ನ 3 ಪಾಯಿಂಟ್ಸ್ ಇದೆ. ಅದನ್ನ ಯಾರ್ಯಾರು ಕ್ಲಾಸ್ಗೆ ಅಟೆಂಡ್ ಆಗ್ತಾರೋ ಅವ್ರಿಗೆ ಕಂಪ್ಲೀಟ್ ಆಗಿ ನಾನು ತೋರಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್, ಇಲ್ಲಿ ನಾನು ಬೈ ಮಾಡಿದಾದ್ಮೇಲೆ ಸ್ಟಾಪ್ ಲಾಸ್ ಎಷ್ಟು ಅಂತ ಇಟ್ಟಿದ್ದೆ ಅಂದ್ರೆ 190 ರುಪೀಸ್. ಯಾಕೆ ಅಂತಂದ್ರೆ ಇದರ ಲೋ ಅಂದ್ರೆ ಡಿಸೆಂಬರ್ ಮಂತಿನ ಲೋ 190 ರುಪೀಸ್ ಇದೆ. ಇವಾಗ ONGC ಎಷ್ಟಿದೆ ಅಂತಂದ್ರೆ 233 ರುಪೀಸ್ ಇದೆ. ಅಂದ್ರೆ ನಮ್ಗೆ 5 to 6 ಡೇಸ್ ಅಲ್ಲೇ ಒಂದು 6-7% ಮೂವ್ ಆಗಿದೆ. ಅಂದ್ರೆ ನೋಡಿ, ನಾನು ರಿಸ್ಕ್ ತಗೊಂಡಿದ್ದು 190 ಮೈನಸ್ 218, ಸೊ 28 ರೂಪಾಯಿ ರಿಸ್ಕ್. ಸೊ ಈಗ ಆಲ್ರೆಡಿ ಇದು 233 ಮೈನಸ್ 218 ಅಂತಂದ್ರೆ 15 ರೂಪಾಯಿ ಪ್ರಾಫಿಟ್ಗೆ ಬಂದಿದೆ. ಇನ್ನೂ ನನಗೆ 1:1 ಪ್ರಾಫಿಟ್ ಬಂದಿಲ್ಲ. ಸೊ 1:1 ಬಂದಾಗ ನಾನು ಏನ್ ಮಾಡ್ತೀನಿ ಅಂತ ನಮ್ಮ ಸ್ಟೂಡೆಂಟ್ಸ್ ಎಲ್ಲಾರ್ಗೂ ಗೊತ್ತು, ಮತ್ತೆ ವಿಡಿಯೋಸ್ ನೋಡ್ತಾ ಇರೋರಿಗೆ ಎಲ್ಲಾರ್ಗೂ ಗೊತ್ತು. ನಾನು 1:1 ಬಂದಾಗ 50% ಕ್ವಾಂಟಿಟಿನ ಬುಕ್ ಮಾಡ್ತೀನಿ. ಯಾಕೆ ಬುಕ್ ಮಾಡ್ತೀನಿ ಅಂತಂದ್ರೆ, ಇದು ಸೇಫ್ ಟ್ರೇಡ್ ಆಗುತ್ತೆ. 50% ಕ್ವಾಂಟಿಟಿ ಬುಕ್ ಮಾಡಿದ ತಕ್ಷಣ ಅದೇನಾದ್ರೂ ನೋಡಿ 246-47 ಬಂದ್ರೆ ನನಗೆ 50% ಕ್ವಾಂಟಿಟಿನ ಬುಕ್ ಮಾಡ್ತೀನಿ. ಬುಕ್ ಮಾಡಿದಾದ್ಮೇಲೆ ಅದು ರಿಸ್ಕ್ ಫ್ರೀ ಟ್ರೇಡ್ ಆಗೋಗುತ್ತೆ. ಅದಾದ್ಮೇಲೆ ಅದು ಬಂದು 190 ಇರುತ್ತಲ್ಲ, ಆ ಸ್ಟಾಪ್ ಲಾಸ್ ಹಿಟ್ ಆದ್ರೂ ನನಗೆ ಯಾವುದೇ ತರದ ಲಾಸ್ ಆಗಲ್ಲ. ಬಟ್ ಸೆಕೆಂಡ್ ಟ್ರಾಂಚಿ ಅಂದ್ರೆ ರಿಮೈನಿಂಗ್ 50% ಕ್ವಾಂಟಿಟಿ ಎಲ್ಲಿ ಬುಕ್ ಮಾಡ್ತೀನಿ ಅಂತಂದ್ರೆ, ನನ್ನ ಸಿಸ್ಟಮ್ ಅಲ್ಲಿ ಎಕ್ಸಿಟ್ ಬರೋವರೆಗೂ ವೆಯ್ಟ್ ಮಾಡಿ ಅಲ್ಲಿ ನಾನು ಬುಕ್ ಮಾಡ್ತೀನಿ. ಸೊ ಫ್ರೆಂಡ್ಸ್,
ಈ ವಿಡಿಯೋದಲ್ಲಿ ನಾನು ಯಾವುದನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾವು ಒಂದು ಪ್ರೋಸೆಸ್ನ ಫಾಲೋ ಮಾಡಿದ್ರೆ ಅದನ್ನ ಕಂಟಿನ್ಯೂಸ್ ಆಗಿ ಅದನ್ನೇ ಫಾಲೋ ಮಾಡ್ತಾ ಇದ್ದಾಗ ನಮಗೆ ರಿಸಲ್ಟ್ಸು ಆಟೋಮೆಟಿಕ್ ಆಗಿ ಬರುತ್ತೆ. ಇನ್ನೊಂದು ಏನಪ್ಪಾ ಅಂತಂದ್ರೆ, ನಾವು ಒಂದು ಸ್ಟಾಕ್ ಪಿಕ್ ಮಾಡಿದಾಗ ಒಂದು ಪ್ರೋಸೆಸ್ ಅಲ್ಲಿ, ಅಂದ್ರೆ ಈಗ ನೋಡಿ ಫಾರ್ ಎಕ್ಸಾಂಪಲ್ RSI ಮತ್ತೆ ಬೊಲಿಂಜರ್ ಬ್ಯಾಂಡ್ಸ್ ಬಿಟ್ರೆ ನಮಗೆ ಇನ್ನು ತುಂಬಾ ಇಂಡಿಕೇಟರ್ಸ್ ಇದೆ. ಆಡ್ ಸ್ಟಡಿ ಅಂತ ಹೋದ್ರೆ ಅಕ್ಯುಮುಲೇಷನ್, ಡಿಸ್ಟ್ರಿಬ್ಯೂಷನ್, ವಾಲ್ಯೂಮ್, ADX, ATR, ಕ್ಯಾಂಡಲ್ ಸ್ಟಿಕ್, CMO, ಟೋನ್ ಚೈನ್ ಚಾನಲ್, ಡಬಲ್ ಆವರೇಜ್, ಈ ತರ ತುಂಬಾ ಇಂಡಿಕೇಟರ್ಸ್ ಇದೆ. ಇದೆಲ್ಲಾನು ನಾವು ಒಂದೊಂದ್ಸಲಿ ಒಂದೊಂದು ಇಂಡಿಕೇಟರ್ ಅಥವಾ ಒಂದೊಂದ್ಸಲಿ ಒಂದೊಂದು ಟೂಲ್ ನ ಯೂಸ್ ಮಾಡ್ತಾ ಇದ್ರೆ ನಾವೇ ಕನ್ಫ್ಯೂಷನ್ ಅಲ್ಲಿ ಇರ್ತೀವಿ. ನಮ್ಗೆ ಏನ್ ಮಾಡ್ಬೇಕಂತ ನಮ್ಗೆ ಗೊತ್ತಾಗಲ್ಲ. ಸೊ ಇದರಲ್ಲಿ ನೋಡಿ ಸಿಂಪಲ್ ಆಗಿದೆ. ಒಂದು RSI above 60, ನೆಕ್ಸ್ಟ್ ಬೋಲಿಂಜರ್ ಬ್ಯಾಂಡ್ಸ್, ಇನ್ನ 3 ಪಾಯಿಂಟ್ಸ್. ಈ 3 ಪಾಯಿಂಟ್ಸ್ ನ ನೀವು ತಿಳ್ಕೊಂಬಿಟ್ರೆ ನೀವು ಆರಾಮಾಗಿ ಧೈರ್ಯವಾಗಿ ಟ್ರೇಡ್ ನ ತಗೋಬಹುದು. ನನ್ನ ಸಕ್ಸಸ್ ರೇಷಿಯೋ ಅಂದ್ರೆ ಈ ಸ್ಟ್ರಾಟಜಿ ವರ್ಕ್ ಆಗ್ತಾ ಇದೆಯಾ, ವರ್ಕ್ ಆಗ್ತಾ ಇಲ್ವಾ ಅಂತ ನೋಡ್ಬೇಕು ಅಂತಂದ್ರೆ ನನ್ನ ಟೆಲಿಗ್ರಾಮ್ ಚಾನಲ್ಗೆ ನೀವು ಫ್ರೀಯಾಗಿ ಜಾಯಿನ್ ಆಗ್ಬೋದು. ಫ್ರೀಯಾಗಿ ಜಾಯಿನ್ ಆಗಿ ನಿಮ್ಗೆ ಇಲ್ಲಿ ನಾನು ಯಾವುದೇ ಕಾಲ್ಸ್ ನ ಪೋಸ್ಟ್ ಮಾಡ್ತಾ ಇಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನು ಒಂದು ಪ್ರೋಸೆಸ್ ನ ಫಾಲೋ ಮಾಡ್ತಾ ಇದ್ದೀನಿ. ಅದೇ ಬೇಸಿಸ್ ಮೇಲೆ ಚಾರ್ಟ್ ನ ಪೋಸ್ಟ್ ಮಾಡಿ ಅದರ ಜೊತೆಗೆ ನಾನು ಏನ್ ಮಾಡಿದ್ದೀನಿ ಅಂತ ಪೋಸ್ಟ್ ಮಾಡ್ತಾ ಇದ್ದೀನಿ. ಅದನ್ನ ನೀವು ಕಂಪ್ಲೀಟ್ ಆಗಿ ತಿಳ್ಕೊಬೇಕು ಅಂತಂದ್ರೆ ನಾನು ಅದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಡೋದಕ್ಕೆ ರೆಡಿ ಆಗಿದ್ದೀನಿ. ಸೊ ಇದರಲ್ಲಿ ಯಾವುದೇ ಹೈಡ್ ಅಂಡ್ ಸೀಕ್ ಇಲ್ಲ. ನಾನು ಯಾವುದನ್ನು ಹೈಡ್ ಮಾಡೋದಕ್ಕೆ ಹೋಗೋದಿಲ್ಲ. ಯಾಕೆಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಿಮ್ಗೆ ಪ್ರಾಫಿಟ್ ಆದ್ರೆ ನನಗೇನು ಲಾಸ್ ಆಗಲ್ಲ, ಅಥವಾ ನೀವು ಜಾಸ್ತಿ ಪ್ರಾಫಿಟ್ಸ್ ಮಾಡ್ಬಿಟ್ರೆ ಅದರಿಂದ ನನಗೆ ಇದರಲ್ಲಿ ಕಾಂಪಿಟೇಷನ್ ಇಲ್ಲ. ಸೊ ಹಾಗಾಗಿ ಒಂದು ಪ್ರೋಸೆಸ್ಸು ನನಗೆ ಚೆನ್ನಾಗಿ ಅನ್ನಿಸ್ತಾ ಇದೆ ಮತ್ತೆ ನಾನು ಅದನ್ನು ಫಾಲೋ ಮಾಡ್ತಾ ಇದ್ದೀನಿ. ಅದನ್ನ ಒಂದು 7 to 8 months ಇಂದ ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಪೋಸ್ಟ್ ಮಾಡ್ತಾ ಇದ್ದೀನಿ. ಅದರ ಸಕ್ಸಸ್ ರೇಷಿಯೋ ನೋಡಿ ಆಮೇಲೆ ನೀವು ಇದನ್ನ ಕಲಿಬೇಕು ಅಂತ ಅನ್ಸಿದ್ರೆ ನನ್ನ ಕೋರ್ಸಸ್ಗೆ ನೀವು ಜಾಯಿನ್ ಆಗ್ಬೋದು. ಸೊ ಫ್ರೆಂಡ್ಸ್, ಇದೇ ತರ ನಾವು ತುಂಬಾ ಸ್ಟಾಕ್ಸ್ ನ ಪಿಕ್ ಮಾಡ್ತಾ ಇರ್ತೀವಿ. ಇದನ್ನ ಎಲ್ಲಾನು ನಾವು ಒಂದೇ ಪ್ರೋಸೆಸ್ ಅಲ್ಲಿ ಪಿಕ್ ಮಾಡ್ತಾ ಇರ್ತೀವಿ. ಇದನ್ನ ನೀವು ಕಲಿಬೇಕು ಅನ್ಸಿದ್ರೆ ನನ್ನ ಟೆಲಿಗ್ರಾಮ್ ನನ್ನ ಟ್ರೈನಿಂಗ್ ಕ್ಲಾಸಸ್ಗೆ ಅಟೆಂಡ್ ಆಗ್ಬೋದು. ಈ ವಿಡಿಯೋದಲ್ಲಿ ನಾನು ಇಷ್ಟನ್ನ ಹೇಳಿ ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನನ್ನ ಚಾನಲ್ನ ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಗ್ರೂಪಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.